ಇಲ್ಲಿ ನಾರದ ಮುನಿ ಅದೇ ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ ಅಂದರೆ 25ನೇ ಶ್ಲೋಕ ನಾನು ನೋಡಿದ್ದು 24 ಅಲ್ವಾ 27 ಸ್ಟಾರ್ಟ್ ಮಾಡಿದ್ದು 27 ಕರೆಕ್ಟ್. 27ನೇ ಶ್ಲೋಕದಲ್ಲಿ ಇಲ್ಲಿ ವ್ಯಾಸದೇವರನ್ನ ಬ್ರಾಹ್ಮಣ ಅಂತ ಕರೀತಾ ಇದ್ದಾರೆ. ಓ ಬ್ರಾಹ್ಮಣ ವ್ಯಾಸದೇವ, ಇನ್ನು ಭವಿಷ್ಯದಲ್ಲಿ ನಾನು ಭಗವಂತನ ಸ್ಮರಣೆ ಮಾಡ್ಕೊಳ್ಳೋದಲ್ಲಿ ಸಂಪೂರ್ಣವಾಗಿ ಅಬ್ಸಾರ್ವ್ ಆಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅಬ್ಸಾರ್ವ್ ಅವ್ರ ಮೇಲೆ ನನಗೆ ಚಿಂತೆ, ಅವ್ರನ್ನ ಹೇಗೆ ನೆನೆಯೋದು, ಅವ್ರಿಗೆ ಹೇಗೆ ಸೇವೆ ಮಾಡೋದು, ಆ ಥರ ನಾನು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಪ್ರತಿನಿತ್ಯ ಪ್ರತಿ ಒಂದು ಗಳಿಗೆ ಅವ್ರ ಬಗ್ಗೆ ನಾನು ಅವ್ರ ಸ್ಮರಣೆಯಲ್ಲಿ ಇರೋದ್ರಿಂದ ಏನಾಗುತ್ತೆ ಅಂದರೆ ನನಗೇನಾಯ್ತು ಅಂದರೆ ಯಾವ ಥರವಾದ ಅನುಕಂಪ ಯಾವುದ್ರ ಮೇಲೂ ಇಲ್ಲ ನನಗೆ. ದುಡ್ಡಿನ ವ್ಯವಹಾರದಲ್ಲಾಗಲಿ, ಬೇರೆ ವ್ಯಾಮೋಹದಲ್ಲಾಗಲಿ, ಬೇರೆ ಒಂದು ಭೌತಿಕವಾದ ಕಾರ್ಯಕಲಾಪಗಳಲ್ಲಿ ಯಾವ ಚಿಂತೆನೂ ನನಗಿಲ್ಲ. ಯಾಕಂದರೆ ನನಗೆ ಇದರಿಂದ ಈ ಭಗವಂತನ ಧ್ಯಾನದಿಂದ ಏನಾಯಿತು ಅಂತ ಹೇಳಿದ್ರೆ ನನಗೆ ಸಂಪೂರ್ಣವಾಗಿ ಭೌತಿಕವಾದ ದೋಷಗಳಿಂದ ನಾನು ಬಿಡುಗಡೆ ಆಗ್ಬಿಟ್ಟೆ. ಆಮೇಲೆ ಮೃತ್ಯುವಿಂದ ಕೂಡ ನಾನು ಬಿಡುಗಡೆ ಆಗ್ಬಿಟ್ಟೆ ಅಂತ ಹೇಳ್ತಾ ಇದ್ದಾರೆ. ಮೃತ್ಯು ಅಂದರೆ ಮರಣದಿಂದ. ಒಂದು ಸಲ ಜಗನ್ನಾಥಪುರಿನಲ್ಲಿ ಮಹಾಪ್ರಭು ದರ್ಶನ ಮಾಡೋಕ್ಕೆ ಬಂದರು. ಇವ್ರನ್ನ ಯಾರನ್ನ ಜಗನ್ನಾಥನ ದರ್ಶನ ಮಾಡ್ಕೊಳ್ಳುವಾಗ ತುಂಬ ಗುಂಪಾಗಿ ಜನ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಇದರಲ್ಲಿ ಒಂದು ವಯಸ್ಸಾದ ಒಂದು ತಾಯಿ ಏನು ಮಾಡಿದ್ದಾರೆ ಅಂದರೆ, ಹೇಗಾದರೂ ಜಗನ್ನಾಥನ ದರ್ಶನ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ಆ ಕಡೆ ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ. ನೋಡೋಕ್ಕಾಗಲಿಲ್ಲ ಪಾಪ. ಆದರೆ ಒಂದೇ ಇದು ಕುತೂಹಲ, ಭಗವಂತನ ನೋಡಲೇಬೇಕು, ದರ್ಶನ ಮಾಡಲೇಬೇಕು ಅಂತ ಮನಸ್ಸಲ್ಲಿ ತುಂಬ್ಕೊಂಡ್ಬಿಟ್ಟಿದ್ದಾರೆ ಅವ್ರಿಗೆ. ನನಗೆ ಏನನ್ನಾಗಲಿ ಪರವಾಗಿಲ್ಲ, ನಾನು ಭಗವಂತನ ದರ್ಶನ ಮಾಡಿಕೊಂಡೇ ಹೋಗಬೇಕು ಅಂತ. ಹಾಗೇನು ಮಾಡಿದ್ರು, ಚೈತನ್ಯ ಮಹಾಪ್ರಭು ಹಿಂದ್ಗಡೆ ನಿಂತ್ಕೊಂಡಿದ್ರು. ಅವ್ರ ಹಿಂದ್ಗಡೆ ಈ ವಯಸ್ಸಾದ ಒಂದು ತಾಯಿ ನಿಂತ್ಕೊಂಡಿದ್ರು. ಸರಿ, ಅವ್ರಿಗೆ ಏನು ಕಣ್ಣು ಕಾಣಿಸಿಲ್ಲ ಅಂತ ಗೊತ್ತಿಲ್ಲ. ಇದರದಿಂದ ಭಗವಂತನ ದರ್ಶನ ಮಾಡಬೇಕು ಅಂತ ಒಂದು ಉದ್ದೇಶದಿಂದ ಏನಾಯ್ತು ಅಂದರೂ, ಮಹಾಪ್ರಭು ಸೊಂಟದ ಮೇಲೆ ಕಾಲಿಟ್ಟು ಅವ್ರ ಕತ್ತ ಮೇಲೆ ಕಾಲಿಟ್ಕೊಂಡು ನಿಂತ್ಕೊಂಡು ನೋಡ್ತಾವ್ರೆ ಈ ತಾಯಿ, ಈ ಮಾತಾಜಿ. ಆ ಜಗನ್ನಾಥ ನೋಡು ದರ್ಶನ ಮಾಡ್ಬಿಟ್ಟು ಕಣ್ಣಲ್ಲಿ ಹಂಗೆ ಆನಂದ ಭಾಷ್ಕರ ಬರ್ತಾ ಇದೆ. ಎಷ್ಟು ಚೆನ್ನಾಗಿದ್ದಾರೆ ಜಗನ್ನಾಥು, ಜಗತ್ತಿಗೆ ನಾಥ ಇವರು. ಎಂತೆಂಥ ಇದು ಪತಿತರನ್ನ ಪಾವನ ಮಾಡಿರೋ ಜಗನ್ನಾಥ್ ಇವರು, ದೀನ ಬಂಧು ಇವರು, ಬಡವರ ತಂದೆ ಇವರು, ಬಡವರ ಬಂಧು. ಆಮೇಲೆ ಇವರು ಎಲ್ಲ ಜೀವರಾಶಿಗಳಿಗೂ ಒಡೆಯ ಇವರು. ಮತ್ತು ಎಲ್ಲ ಸಂತೋಷವನ್ನು ಅನುಭವಿಸುವಂಥ ಒಂದು ಭೋಕ್ತರು ಇವರು. ಇವ್ರನ್ನ ನಾನು ಇಷ್ಟೊಂದು ಸಂಪೂರ್ಣವಾಗಿ ನೋಡ್ತೀನಿ ಅಂತ ಇವತ್ತು ಅಂದ್ಕೊಂಡಿಲ್ಲ. ಇವತ್ತು ನನಗೇನೋ ಹೆಂಗೋ ಸಿಕ್ತು, ಇವತ್ತು ನನಗೆ ದರ್ಶನ ಸಿಕ್ಬಿಡ್ತು ಅಂತ ಇವರು ಎಲ್ಲ ಇದನ್ನು ಮಾಡ್ಕೊತಾ ಇದ್ದಾರೆ, ಜ್ಞಾಪಿಸ್ಕೊತಾ ಇದ್ದಾರೆ. ಅಂದರೆ ಹಿಂದೆ ಮುಂದೆ ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ ಏನು ಅಂತ ಕೂಡ ನೋಡಿದಿರ ಏನು ಮಾಡಿಬಿಟ್ರು, ಮಹಾಪ್ರಭು ಮೇಲೆ ಹತ್ಬಿಟ್ರು. ಆಗೇನು ಮಾಡಿದ್ರು, ಅಲ್ಲಿರೋ ಭಕ್ತರೆಲ್ಲ ಭಯಕ್ಕೆ ಶುರು ಮಾಡಿಬಿಟ್ರು ತಾಯಿನ. ಏನಮ್ಮ ನಿನ್ನ ಸ್ವಲ್ಪನೂ ಇದಿಲ್ವಾ, ಅವ್ರು ಯಾರ ಮೈ ಮೇಲೆ ನಿಂತ್ಕೊಂಡಿದ್ಯಾ, ನಿನ್ಗೆ ಗೊತ್ತಾ ನೀನು ಅಂತ ಇಂಥ ಅಂತ ಭಯಕ್ಕೆ ಶುರು ಮಾಡಿಬಿಟ್ರು, ಅದು ಇದು ಅಂತ. ಆಗ ಮಹಾಪ್ರಭು ಹೇಳಿದ್ರು, ಸ್ವಲ್ಪ ತಾಳ್ಮೆಯಾಗಿರ್ರಿ, ಅವರು ಮಾಡಿರೋ ಉದ್ದೇಶ ಬೇಕಂತ ಅವ್ರೇನು ಮಾಡ್ತಾ ಇಲ್ಲ. ಜಗತ್ತಿಗೆ ರಂಗಕ್ಕೆ ನಾದನಾದ ದರ್ಶನ, ಅವರ ಸೀತಾಪತಿ ಅವ್ರನ್ನ ನೋಡಬೇಕು ಅಂತ ಅವರು ಈ ಥರ ನನ್ನ ಮೇಲೆ ಹತ್ಕೊಂಡು ನಿಂತ್ಕೊಂಡ್ರೆ ಹೊತ್ತು ಬೇಕಂತ ಮಾಡಬೇಕು ಅಂತ ಅವ್ರಿಗೆ ಯಾವುದೂ ಇದಿಲ್ಲ, ಉದ್ದೇಶ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನೆಲ್ಲ ಸ್ಟಾಪ್ ಮಾಡಿಸ್ರು. ಅಂದರೆ ಏನಕ್ಕೆ ಇದು ಹೇಳ್ತಾ ಇದ್ದೀನಿ ಅಂದರೆ, ಮನಸ್ಸಲ್ಲ ತನ್ನ ಪ್ರಜ್ಞೆಯನ್ನು ತುಂಬಿಸ್ಕೊಂಡ್ಬಿಟ್ಟವ್ರೆ ಜಗನ್ನಾಥನ ದರ್ಶನ ಮಾಡಬೇಕು ಅಂತ. ಪರೀಕ್ಷಿತ್ ಮಹಾರಾಜನು ಗರ್ಭದಲ್ಲಿರುವಾಗೇ ಭಗವಂತನ ನೋಡಿದ್ರು, ಉತ್ತರ ಗರ್ಭದಲ್ಲಿರುವಾಗ. ಅದಾದಮೇಲೆ ಅವರು ಭಗವಂತನ ನೋಡೋಕ್ಕೆ ಆಗಲಿಲ್ಲ. ಆದರೆ ಯಾವಾಗಲೂ ಭಗವಂತನ ಬಗ್ಗೆನೇ ಕೇಳ್ತಾನೇ ಇದ್ಬಿಟ್ರು ಅವ್ರ ಜೀವನ ಎಲ್ಲ. ಅಂದರೆ ನೋಡೋದಕ್ಕಿಂತ ದರ್ಶನ, ಶ್ರವಣ ಮಾಡೋದಲ್ಲಿ
ಉತ್ತಮವಾದದ್ದು. ಅಧಿಕ ಪ್ರಭಾವ ಇದೆ ಅಂತ ಹೇಳ್ತಾ ಇದ್ದಾರೆ ಶಾಸ್ತ್ರದಲ್ಲಿ. ಬರೀ ನೋಡೋದ್ರಿಂದ ನಮ್ಗೇನಾಗುತ್ತೆ, ಹಿಂಗೆ ನೋಡ್ಕೊಂಡು ಸುಮ್ಮನೆ ಇದ್ಬಿಡ್ತೀರ ಅಷ್ಟೇ. ಆದರೆ ಶ್ರವಣ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಆಚಾರ್ಯರೆಲ್ಲ ಏನು ಮಾಡ್ತಾರೆ, ವರ್ಣನೆ ಮಾಡ್ತಾರೆ. ಭಗವಂತ ಹೆಂಗಿದ್ದ, ಏನಿದ್ದ, ಯಾವ ಥರ ಇದ್ದ, ಏನು ಅಂತ. ಮಥುರಾನಲ್ಲಿ ಭಗವಂತ ಕೃಷ್ಣ ತಾನು ಜನ್ಮ ತಗೊಂಡವಾಗ, ಅವತಾರ ತಗೊಂಡವಾಗ, ಯಾವ ಮಗುನೂ ಹುಟ್ಟುವಾಗ ತಲೆಯಲ್ಲಿ ಕಿರೀಟ ಮತ್ತು ಕೌಸ್ತುಭ, ಇದು ಒಡವೆ ಅವರು ಹಾಕೊಂಡವ್ರು ಒಡವೆ ಮೇಲೆ ಹೆಸರು ಕೌಸ್ತುಭ ಮಣಿ ಅಂತ. ಕೌಸ್ತುಭ ಮಣಿ ಅಂತ. ಇದು ಕುಂಡಲಿಗಳು, ಕರ್ಣದಲ್ಲಿ ಕುಂಡಲಿಗಳು, ಡೈಮಂಡ್ ವಜ್ರ ವೈಡೂರ್ಯದಲ್ಲಿ ಮಾಡಿರೋ ಕುಂಡಲಿಗಳು ಭಗವಂತನಿಗೆ. ಆಮೇಲೆ ಇದು ವಂಗಿನ ದಾಬು, ಕಾಲುಗಳಲ್ಲಿ ಗಜ್ಜೆಗಳು, ಚಿನ್ನದ ಗಜ್ಜೆಗಳು, ಚಿನ್ನ ಬೆಳ್ಳಿ ಎಲ್ಲದರಲ್ಲಿ ವಜ್ರ ವೈಡೂರ್ಯದಲ್ಲಿ ಮಾಡಿರೋದು. ಅವ್ರ ಅವತಾರ ತಗೊಳ್ಳುವಾಗ ಹಿಂಗೆ ಆ ಥರದ ಇದ್ರಂತೆ. ಆಮೇಲೆ ಮಾತಾಡೋಕ್ಕೆ ಶುರು ಮಾಡ್ಬಿಟ್ರಂತೆ ಕೃಷ್ಣ ಹುಟ್ಟಿದ ತಕ್ಷಣ. ಆಮೇಲೆ ಅವ್ರು ಹುಟ್ಟಿದ ತಕ್ಷಣ ಎಲ್ಲ ಅವ್ರು ಬರೋದಕ್ಕೆ ಮುಂದೆ ಎಲ್ಲ ಅಮಂಗಲಕರವಾಗಿತ್ತಂತೆ. ಕೃಷ್ಣ ಹುಟ್ಟೋದ್ ಮುಂದೆ ಅಮಂಗಲಕರವಾಗಿದ್ದ ಆ ಒಂದು ಪ್ರದೇಶ ಸಂಪೂರ್ಣವಾಗಿ ಮಂಗಳಕರ ಆಗೋಯ್ತಂತೆ. ಎಲ್ಲ ಕಡೆ ಸಂತೋಷ, ಸುಖ, ಶಾಂತಿ, ಎಲ್ಲಿ ನೋಡಿದನೋ ಎಲ್ಲ ಇದು ಏನು ಸೌಕರ್ಯಗಳು. ಆಮೇಲೆ ಹೂಗಳೆಲ್ಲ ಪರಿಮಳ ಕೊಡ್ತಾ ಐತೆ. ಹೂಗಳೆಲ್ಲ ತಾಮರ, ಇದು ಏನೋ ಬ್ಲಾಸಮ್ ಆಗ್ತಾ ಐತೆ. ಬ್ಲಾಸಮ್ ಅಂದರೆ ಓಪನ್ ಆಗುತ್ತಲ್ಲ ಹಿಂಗೆ. ಈಗ ಸೂರ್ಯನ ರಶ್ಮಿ ಬಿದ್ದರೆ ತಾಮ್ರ ಹೂವು ಏನಾಗುತ್ತೆ ಅಂದರೆ ಅರಳುತ್ತೆ. ಎಲ್ಲ ಕಡೆ ಹೂಗಳೆಲ್ಲ ಪರಿಮಳನೇ ಇರಲಿಲ್ಲಂತೆ ಅದುವರೆಗೂ. ಯಾವ ಕೃಷ್ಣ ಅವತಾರ ತಗೋ ಎಲ್ಲ ಕಡೆ ಪರಿಮಳ ಜಾಸ್ತಿ ಆಗೋಯ್ತಂತೆ. ಎಲ್ಲ ತೋಟದಲ್ಲಿ ಹೂವು ಬರದೇ ಇರೋ ಜಾಗದಲ್ಲಿ ಹೂವು ಬಂದ್ಬಿಡ್ತಂತೆ. ನದಿಗಳೆಲ್ಲ ಬೆಳ್ಳಕ್ಕೆ ಶುದ್ಧವಾಗಿ ನೀರು ಹರಿತಾ ಇದಂತೆ. ಸಮುದ್ರದ ಹತ್ರ ಹೋಗ್ತಾನೆ ಇದೆಯಂತೆ. ಒಂಚೂರು ಮುರಿಕೆ ಇದಿಲ್ಲ, ಕೊಳೆ ಇಲ್ಲ ನೀರಲ್ಲಿ. ಅಷ್ಟು ಶುದ್ಧವಾಗಿದೆಯಂತೆ ನೀರು ಕೃಷ್ಣ ಬಂದಮೇಲೆ, ಅವತಾರ ತಗೊಂಡ್ಮೇಲೆ. ಈ ಥರ ಇದನ್ನ ಭಗವಂತನ ಸ್ಮರಣೆ ಮಾಡ್ಕೊಳ್ಳೋದು ನಾವು ಕಾತುರವಾಗಿರಬೇಕು. ಯಾವಾಗಲೂ ಅವರ ಒಂದು ಹೆಂಗೆ ಈ ಸ್ಪಾಂಜನ್ನ ನೀರಲ್ಲಿ ನಾವು ಅದ್ಬಿಟ್ರೆ ಮತ್ತೆ ಹಿಂಡಿದ್ರೆ ಹೆಂಗೆ ಬರುತ್ತೆ ನೀರು, ಆ ನೀರೆಲ್ಲ ಅದು ತುಂಬ್ಕೊಂಡ್ಬಿಟ್ಟಿರುತ್ತೆ. ಆ ಥರ ನಮ್ಮ ಮನಸ್ಸು, ನಮ್ಮ ದೇಹದಲ್ಲಿರೋ ಎಲ್ಲ ಅಂಗಗಳು ತುಂಬ್ಕೊಂಡಿರ್ಬೇಕು. ಭಗವಂತನ ಶ್ರವಣ ಸಮುದ್ರದಲ್ಲಿ ತುಂಬ್ಕೊಂಡಿರ್ಬೇಕು. ಶ್ರವಣ ಸಮುದ್ರದಲ್ಲಿ ತುಂಬ್ಕೊಂಡಿರ್ಬೇಕು. ನದಿ ಹಾರ್ತಾ ಹೋಗ್ತಾ ಇದ್ರೆ ಸಮುದ್ರಕ್ಕೆ ಹೆಂಗ್ ತುಂಬೋಗುತ್ತೆ, ಸಮುದ್ರದಲ್ಲಿ ಹೆಂಗ್ ತುಂಬ್ತಾ ಇರುತ್ತೋ ಆ ಥರ ನದಿ ನೀರು ತುಂಬ್ಕೊಂಡಾಗೆ ನಮ್ಮ ಮನಸ್ಸು ಶ್ರವಣದಲ್ಲಿ ತುಂಬ್ಕೊಂಡಿರ್ಬೇಕು ಅಂತ ಹೇಳ್ತಾರೆ ನಾರದ ಮುನಿಯಲ್ಲಿ ಹೇಳ್ತಾರೆ. ಆವಾಗ ನೀನೇನಾಗ್ತೀಯ, ಈ ಭೌತಿಕ ಬಂಧನಗಳಿಂದ, ಭೌತಿಕ ಕಲಾಪಗಳಿಂದ, ಭೌತಿಕ ಒಂದು ಒತ್ತಡದಿಂದ ನೀನು ಬಿಡುಗಡೆ ಆಗ್ತೀಯ. ನಿನಗೆ ಮೃತ್ಯು ಅನ್ನೋದೇ ಬರೋದೇ ನಿನ್ಗೆ ಗೊತ್ತಾಗಲ್ಲ. ಅವಾಗೇನು ಮಾಡ್ತೀಯ, ತಕ್ಷಣ ನಾನು ಏನು ಮಾಡಿದೆ, ಈ ಭೌತಿಕ ದೇಹ ಬಿಟ್ಟು ಆಧ್ಯಾತ್ಮಿಕ ದೇಹ ಬಂದ್ಬಿಡ್ತು ನನಗೆ ಅಂತ ಹೇಳ್ತಾ ಇದ್ದಾರೆ ನಾರದ ಮುನಿಗೆ. ಯಾಕಂದರೆ ಅಷ್ಟೊಂದು ಭಕ್ತಿ ಸೇವೆ ಮಾಡಿದಕ್ಕೋಸ್ಕರ ಅವ್ರಿಗೆ ತಕ್ಷಣ ಅವ್ರಿಗೆ ಆಧ್ಯಾತ್ಮಿಕ ಸೇವೆ ಮಾಡ್ಕೊಂಡು ಏನು ಮಾಡಿದ್ರು, ಬ್ರಹ್ಮನ ಕೊನೆಯ ದಿನದಲ್ಲಿ ಏನು ಮಾಡಿದ್ರು ಅವರು. ಬ್ರಹ್ಮನ ಕೊನೆಯ ದಿನ ಅಂದರೆ ಬ್ರಹ್ಮನಿಗೆ 100 ಕಲ್ಪ. ಒಂದು ಕಲ್ಪಗೆ 1000 ವರ್ಷ 1000 ಇಂಟು 4 ಯುಗ. ಒಂದು ಚತುರ್ಯುಗ ಅಂದರೆ 4 ಯುಗ. 4 ಯುಗನ 1000ದಲ್ಲಿ ಗುಣಾಕಾರ ಮಾಡಿದ್ರೆ ಎಷ್ಟು ಬರುತ್ತೋ ಅಷ್ಟು ಬಂದು ಬ್ರಹ್ಮನ ಅರ್ಧ ದಿನ. ಬ್ರಹ್ಮನ ಅರ್ಧ ಕಾಲಾವಸ್ಥೆ. ಅದನ್ನು ಡಬಲ್ ಮಾಡಿದ್ರೆ ಬ್ರಹ್ಮನ ಫುಲ್ ಡೇ. ಅಂದರೆ ಒಂದು ಚತುರ್ಯುಗ ಅಂದರೆ 4 ಯುಗಗಳು, ಸತ್ಯ, ತ್ರೇತ, ದ್ವಾಪರ, ಕಲಿಯುಗ. ಒಂದು ಕಲಿಯುಗಕ್ಕೆ 4,32,000 ವರ್ಷ. ಅದನ್ನು ಡಬಲ್ ಮಾಡಿದ್ರೆ ದ್ವಾಪರ, ಅದನ್ನು ಡಬಲ್ ಮಾಡಿದ್ರೆ ತ್ರೇತ, ಅದನ್ನು 3 ಟೈಮ್ಸ್ ಮಾಡಿದ್ರೆ ಸತ್ಯಯುಗ. ಇದು 4 ಸೇರಿದ್ರೆ 4.3 ಟ್ರಿಲಿಯನ್ಸ್ ಇಯರ್ಸ್ ಅಂತ ಹೇಳ್ತಾ ಇದ್ದಾರೆ ಭಗವದ್ಗೀತೆನಲ್ಲಿ. ಇವರು ಪ್ರಭುಪಾದರು ಪರ್ಪಾಟಲ್ಲಿ ಕೊಟ್ಟಿದ್ದಾರೆ. ಅದನ್ನು 1000ದಲ್ಲಿ ಗುಣಾಕಾರ ಮಾಡಿದ್ರೆ ಬ್ರಹ್ಮನ ಅರ್ಧ ದಿನ. ಇದು ಎಷ್ಟೋ ಸಲ ನಿಮ್ಗೆ ಹೇಳಿದ್ದೀನಿ. ಇದನ್ನು ಡಬಲ್ ಮಾಡಿದ್ರೆ ಬ್ರಹ್ಮನ ಒಂದು ದಿನ. ಈ ಥರ ದೀರ್ಘಕಾಲ ಆದಮೇಲೆ ಬ್ರಹ್ಮ ಬಂದು ಒಂದೊಂದು ದಿನಕ್ಕೂ ಒಂದು ಪ್ರಳಯ ಇರುತ್ತೆ. ಆಮೇಲೆ 100 ದಿನ ಆದಮೇಲೆ ಒಂದು ಪ್ರಳಯ ಇರುತ್ತೆ. ಆ 100 ದಿನ ಆ ಪ್ರಳಯ ಆದಮೇಲೆ ಅಟ್ ದ ಎಂಡ್ ಆಫ್ ಬ್ರಹ್ಮಾಸ್ ಡೇ ಲೇಡ್ ಆನ್ ವಿತ್ ಇನ್ ಅವಾಗ ಭಗವಂತ ಏನು ಮಾಡ್ತಾರೆ ಅಂದರೆ, ಕಾರ್ಣೋದಾಕ್ಷ ವಿಷ್ಣು ಆ ಸಮುದ್ರದಲ್ಲಿ ಮಲ್ಕೊಂಡಿರ್ತಾರೆ. ಅಲ್ಲೋಗಿ ಎಲ್ಲ ಸೇರ್ಕೊಂಡ್ಬಿಡ್ತಾರೆ. ಈ ಎಲ್ಲ ಜೀವರಾಶಿಗಳು, ಇಡೀ ಬ್ರಹ್ಮಾಂಡನೇ ಹೋಗಿ ಸೇರ್ಕೊಂಡ್ಬಿಡ್ತಾರೆ ಅಲ್ಲಿ. ಅವಾಗ ನಾನು ಹೋಗಿ ಸೇರ್ಕೊಂಡೆ ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮನೂ ಸೇರ್ಕೊಂಡ್ರು, ಬ್ರಹ್ಮನೂ ಪ್ರವೇಶ ಆಗ್ಬಿಟ್ರು.
ಆ್ಯಂಡ್ ಐ ಆಲ್ಸೋ ಎಂಟರ್ಡ್ ಥ್ರೂ ಹಿಸ್ ಬ್ರೀತಿಂಗ್. ಅವಾಗ ಅವರು ಶ್ವಾಸ ಹಿಂಗೆ ಮಾಡ್ತಾ ಇರ್ತಾರೆ, ಹಿಂಗೆ ಶ್ವಾಸ ಉಸಿರಾಡ್ತಾ ಇರ್ತಾರೆ. ಆ ಉಸಿರಾಡುವಾಗ ಎಲ್ಲರೂ ಹೋಗಿ ಸೇರ್ಕೊಂಡ್ಬಿಡ್ತಾರೆ. ಮತ್ತು ಅವ್ರು ಉಸಿರು ಬಿಟ್ಟರೆ ಎಲ್ಲ ಬ್ರಹ್ಮಾಂಡ ಸೃಷ್ಟಿ ಆಗುತ್ತೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ 29ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಸೊ ಸಹಸ್ರ ಯುಗ ಪರ್ಯಂತೆ. ಸೊ ಈ ಥರ ಬ್ರಹ್ಮನ ಡೇ ಇನ್ ದ ಡ್ಯೂರೇಷನ್ ಆಫ್ ಡೇ ಇನ್ ದ ಲೈಫ್ ಆಫ್ ಬ್ರಹ್ಮ 43-20 trillion solar years. This is also stated in Bhagavad Gita so far the period understand. ಸೊ ಈ ಒಂದು ಇದರಲ್ಲಿ ಬ್ರಹ್ಮ ಏನು ಮಾಡ್ತಾರೆ ಅಂದರೆ ಗರ್ಭೋದಯ ವಿಷ್ಣು ಒಕ್ಕಲಿಂದ ಬರ್ತಾರೆ. ಮತ್ತು ಭಗವಂತ ಯೋಗ ನಿದ್ರಲ್ಲಿ ಇರ್ತಾರಂತೆ. ಅವಾಗ ಯೋಗ ನಿದ್ರಲ್ಲಿ ಭಗವದ್ಗೀತಾ ಬ್ರಹ್ಮಾಜಿ ರೆಸ್ಟ್ ಇನ್ ಯೋಗ ನಿದ್ರಾ. ಬ್ರಹ್ಮಾಜಿ ನಿದ್ರೆ ಮಾಡೋದು ಎಲ್ಲಿ ಅಂದರೆ ಗರ್ಭೋದಯ ವಿಷ್ಣು ಇದ್ದಾರಲ್ಲ, ಅವರು ದೇಹದೊಳಗೆ ಮಲ್ಕೊಂಡಿರ್ತಾರೆ ರಾತ್ರಿ ಹೊತ್ತು. ಬೆಳಗ್ಗೆ ಮತ್ತೆ ಎದ್ಬಿಟ್ಟು ಮತ್ತೆ ಸೃಷ್ಟಿ ಮಾಡ್ತಾ ಇರ್ತಾರೆ. ತಿರ್ಗಾ ಮಲ್ಕೊಳ್ಳುವಾಗ ಆ ಗರ್ಭೋದಯ ವಿಷ್ಣು ಇದೆಯಲ್ಲ, ಅಲ್ಲಿ ಯೋಗ ನಿದ್ರದಲ್ಲಿ ಇರ್ತಾರೆ. ಯೋಗ ನಿದ್ರ ವಿತಿನ್ ಬಾಡಿ. ಯಾಕಂದರೆ ಬ್ರಹ್ಮ ಬಂದು ಸರ್ವಸಾಧಾರಣವಾದ ಮನುಷ್ಯ ಅಲ್ಲ. ಭಗವಂತನಿಗೆ ಏನು ದಿವ್ಯವಾದ ಗುಣಗಳಿದೆಯೋ ಆ ಗುಣಗಳು ಬ್ರಹ್ಮನಿಗೂ ಇದೆ. ಆದರೆ ಬ್ರಹ್ಮ ಬೇರೆ, ಇದು ಬ್ರಹ್ಮನಿಗೆ ನಾವು ಸಮಾನ ಮಾಡೋಕ್ಕಾಗಲ್ಲ. ಆದರೆ ಕೃಷ್ಣನಿಗೆ ಏನೇನು ಗುಣಗಳಿದೆ ಎಲ್ಲ ಗುಣಗಳು ಇವರ ಹತ್ರ ಇದೆ, ಬ್ರಹ್ಮ ಹತ್ರ ಇದೆ. ಆದ್ರೇನು ಅವ್ರಿಗೆ ಭೇದ ಇದೆ, ಇವ್ರಿಗೂ ಭೇದ ಇದೆ ಅಂತ ಹೇಳ್ತಾರೆ. ಅದೇ ಚೈತನ್ಯ ಮಹಾಪ್ರಭು ಇದು ಏನು ಫಿಲಾಸಫಿ ಸಿದ್ಧಾಂತ. ಸೊ ಅದೇ ಇಲ್ಲಿ ಹೇಳ್ತಾರೆ ಗ್ರೇಟ್ ರಿಸೀಸ್ ಅಗೈನ್ ಅಪಿಯರ್. ಇದರಲ್ಲಿ ಈ ಬ್ರಹ್ಮ ಯಾವಾಗ ಬೆಳಗ್ಗೆ ಹೇಳ್ತಾರೋ ಈ ಸೃಷ್ಟಿನ ಸೃಷ್ಟಿ ಮಾಡೋಕ್ಕೆ, ಈ ಪ್ರಪಂಚನ ಸೃಷ್ಟಿ ಮಾಡೋಕ್ಕೆ, ಆವಾಗ ಋಷಿಗಳು ಬರ್ತಾರಂತೆ ಅವ್ರ ಜೊತೆಲಿ. ಮರೀಚಿ, ಅಂಗೀರ ಅಂತ ಋಷಿಗಳು ಬರ್ತಾರಂತೆ. ಆವಾಗ ನಾನು ಬಂದೆ ಅಂತ ಹೇಳ್ತಾ ಇದ್ದಾರೆ ನಾರದ ಮುನಿ. ಅವ್ರು ಬರುವಾಗ ನಾನು ಬಂದೆ. ಮರೀಚಿ, ಇದು ಅಂಗೀರ, ಅತ್ರಿ ಅವರೆಲ್ಲ ಬರುವಾಗ ನಾನು ಬಂದೆ ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮ ಸೃಷ್ಟಿ ಮಾಡುವಾಗ ಮುನಿವರೆಲ್ಲ ಹೆಂಗೆ ಬರ್ತಾರೋ ಅದೇ ಥರ ಅವ್ರ ಜೊತೆಲಿ ನಾನು ಬರ್ತೀನಿ, ನಾನು ಬಂದೆ ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ ದಿ ಡ್ಯೂರೇಷನ್ ಆಫ್, ಆಮೇಲೆ thus after the sleeping period of Brahma, when there is again creation by the will of the Lord through the ages of Brahma, all the great races again appear from the different parts of the concerned body. ಸೊ ಯಾವಾಗ ನಾನು ಮಲ್ಕೊಂಡು ಮತ್ತೆ ಬೆಳಗ್ಗೆ ಹೇಳ್ತೀನೋ, ಬೆಳಗ್ಗೆ ಎದ್ಮೇಲೆ ಏನು ಮಾಡ್ತೀನಿ ನಾನು, ಬ್ರಹ್ಮ ಇದು ಭಗವಂತನ ಒಂದು ಆದೇಶದಿಂದ ಮತ್ತೆ ನಾನು ಸೃಷ್ಟಿನ ಕ್ರಿಯೇಟ್ ಮಾಡ್ತೀನಿ. ಸೃಷ್ಟಿನ ಮತ್ತೆ ಇದು ಈ ಬ್ರಹ್ಮಾಂಡಗಳನ್ನ ಸೃಷ್ಟಿ ಮಾಡುವಾಗ, ಜನಸಂಖ್ಯೆನ ಸೃಷ್ಟಿ ಮಾಡುವಾಗ, ಆ ಟೈಮಲ್ಲಿ ಮತ್ತೆ ಋಷಿಗಳು ಬರುವಾಗ ನಾನು ಬರ್ತೀನಿ ಅಂತ ಹೇಳ್ತಾರೆ ನಾರದ ಮುನಿ. ಅವಾಗ ನಾನು ಬರ್ತೀನಿ, ಮತ್ತೆ ಅವ್ರು ಯೋಗ ನಿದ್ರೆ ಹೋಗುವಾಗ ನಾನು ಯೋಗ ನಿದ್ರೆ ಕೊಟ್ಟೋಗ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನಾರದ ಮುನಿ. ಸೊ ಸಿನ್ಸ್ ದೆನ್ ಬೈ ದ ಗ್ರೇಸ್ ಆಫ್ ಆಲ್ಮೈಟಿ ವಿಷ್ಣು ಐ ಟ್ರಾವೆಲ್ ಎವ್ರಿವೇರ್ ವಿತೌಟ್ ರೆಸ್ಟ್ರಿಕ್ಷನ್. ಆವಾಗಿಂದ ನನಗೆ ಯಾವ ಲೋಕಕ್ಕೆ ಹೋಗ್ಬೇಕಾದ್ರೂ ನನಗೆ ಯಾವುದು ತಡೆ ಇಲ್ಲ, ಎಲ್ಲಿ ಬೇಕಾದ್ರೂ ನಾನು ಹೋಗ್ಬೋದು. ನನಗೇನು ಎಂಟ್ರೆನ್ಸ್ ಫೀಸು, ಒಳಗಡೆ ಹೋಗೋಕ್ಕೆ ನನಗೆ ಪರ್ಮಿಷನ್ನು, ಅನುಮತಿ ಎಲ್ಲ ಏನಿಲ್ಲ. ಎಲ್ಲಿ ಬೇಕಾದ್ರೂ ನಾನು ಹೋಗ್ತಾ ಇರ್ಬೋದು. ಅವ್ರು ಹಿಂಗೆ ಸ್ವಲ್ಪ ಆ ಮಂತ್ರ ಚಾನ್ ಮಾಡಿದ್ರೆ ಒಳಗಡೆ ಹೋಗ್ತಾ ಇರ್ತಾರೆ. ವೈಕುಂಠ ಲೋಕಕ್ಕೂ ಹೋಗ್ತಾರೆ, ಭೌತಿಕ ಲೋಕಕ್ಕೂ ಹೋಗ್ತಾರೆ, 14 ಲೋಕಕ್ಕೂ ಹೋಗ್ತಾರೆ, ಮೇಲೆ ನಾರಾಯಣ ಲೋಕಕ್ಕೂ ಹೋಗ್ತಾರೆ, ಕೃಷ್ಣ ಲೋಕಕ್ಕೂ ಹೋಗ್ತಾರೆ. ಅದೇ ಥರ ಅಸುರರು, ರಾಕ್ಷಸರಿರೋ ಲೋಕಕ್ಕೂ ಹೋಗ್ತಾರೆ. ಅವ್ರನ್ನ ಯಾರು ತಡೆಯೋಕ್ಕೆ ಆಗಲ್ಲ ನಾರದ ಮುನಿನ. ಅಷ್ಟೊಂದು ಅವ್ರಿಗೆ ಏನಿದೆ ಅಂದರೆ ಅಷ್ಟು ಅಪಾರವಾದ ಭಕ್ತಿ ಸೇವೆ ಅವ್ರು ಮಾಡ್ತಾ ಇದ್ದಾರೆ. ಅವ್ರ ಭಕ್ತಿ ಅಷ್ಟೊಂದು ಮಹತ್ವವಾದದ್ದು. ಸೊ ಅದಕ್ಕೆ ಇಲ್ಲಿ 3 divisions ಆಫ್ ಮೆಟೀರಿಯಲ್ ಸ್ಪಿಯರ್ಸ್. ಇಲ್ಲಿ 3 ಭಾಗಗಳಿದೆ ಭೌತಿಕ ಪ್ರಪಂಚದಲ್ಲಿ. ಊರ್ಧ್ವಲೋಕ ಅಂದರೆ ಮೇಲೆ ಇರೋ ಲೋಕ, ಆಮೇಲೆ ಮಧ್ಯಲೋಕ, ಆಮೇಲೆ ಮತ್ತೆ ಅಧೋಲೋಕ, ಪಾತಾಳ ಲೋಕಗಳು. ಮೇಲೆ ಸತ್ಯಲೋಕ, ಸತ್ಯ, ಮಹಾರ್ ಅಂತ ಬರುತ್ತೆ. ಈ ಮೇಲೆ 6 ಲೋಕ ಇದೆ. ಮಧ್ಯದಲ್ಲಿ ಭೂಲೋಕ ಕೆಳಗಡೆ ಬಂದು ಅತಲ, ಸುತಲ, ವಿತಲ, ರಸತಲ, ಮಹಾತಲ, ಪಾತಾಳ ಅಂತ 6 ಲೋಕ, 14 ಲೋಕ ಟೋಟಲ್ ಆಗಿ. 14 ಲೋಕದಲ್ಲಿ ನಾನು ಎಲ್ಲ ಕಡೆ ತಿರುಗ್ತಾ ಇರ್ತೀನಿ. ಅದಿದ್ದರೆ ವೈಕುಂಠ ಲೋಕದಲ್ಲಿ ನಾನು ಪರಿಕ್ರಮ ಮಾಡ್ತಾ ಇರ್ತೀನಿ. ಅಸುರ ಲೋಕದಲ್ಲಿ ನಾನು ಪರಿಕ್ರಮ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ ನಾರದ ಮುನಿಗೆ ತ್ರಿಲೋಕ ಸಂಚಾರಿ ಅಂತ ಹೆಸರು ಅವ್ರಿಗೆ. ಸೊ could enter these planets both, all free to move personally anywhere. In this material world, the living beings are influenced by 3 modes of material nature, namely goodness, but Narada Muni is transcended. ಸೊ ಈ ಭೌತಿಕ ಪ್ರಪಂಚದಲ್ಲಿ 3 ಗುಣದಲ್ಲಿ ಎಲ್ಲರೂ ನಾವು ಬಂದಿಯಾಗಿದ್ದೀರಿ, ಸತ್ವಗುಣ, ರಜೋಗುಣ, ತಮೋಗುಣ. ಆದರೆ ನಾರದ ಮುನಿ ಹೇಳ್ತಾರೆ ನನಗೆ 3 ಗುಣಗಳಿಂದ ನನಗೆ ಸಂಬಂಧ ಏನಿದೆ, ಅದಕ್ಕೆ ನಾನು ಅತೀತವಾದವನು ಅಂತ ಹೇಳ್ತಾ ಇದ್ದಾರೆ, ಅದಕ್ಕೆ ನಾನು ದಿವ್ಯವಾದವನು ಅಂತ ಹೇಳ್ತಾ ಇದ್ದಾರೆ. ಸೊ ಈ ಕ್ಯಾನ್ ಟ್ರಾವೆಲ್ ಎವ್ರಿವೇರ್. ಈಸ್ ಎ ಲಿಬರೇಟೆಡ್ ಸ್ಪೇಸ್ಮೆನ್. ಅವ್ರು ಬಂದು ಇಡೀ ಮೇಲೆ ಇದು ಏನೋ ಸ್ಪೇಸ್ ಕ್ರಾಫ್ಟಲ್ಲಿ ಎಲ್ಲಿ ಬೇಕಾದರೂ ಸುತ್ತಬೋದು. ಅವರು ಆಕಾಶದಲ್ಲಿ, ಆಧ್ಯಾತ್ಮಿಕ ಲೋಕದಲ್ಲಿ, ಅಲ್ಲಿ ಭೌತಿಕ ಲೋಕದಲ್ಲಿ ಎಲ್ಲಿ ಬೇಕಾದರೂ ಅವರು ಮುಕ್ತಿ ಪಟ್ಟ ಆತ್ಮ ಅವರು.
ಮುಕ್ತಾತ್ಮ ಅಂತ ಹೇಳ್ತಾರೆ, ಮುಕ್ತಿ ಪಡೆದಿದ್ದ ಆತ್ಮ. ಅದಕ್ಕೆ ಅವ್ರು ಎಲ್ಲಿ ಬೇಕಾದ್ರೂ ಸುತ್ಬೋದು. ಅವ್ರು ನಮ್ಮ ಥರ ಇದು ಇದೇನದು ಕಂಡೀಷನ್ ಸೋಲ್ ಅಂತ ಹೇಳ್ತಾರೆ. ಕಂಡೀಷನ್ ಸೋಲ್ಸ್ ಅಂದರೆ ನಾವು ಈ ಬಂಧನದಲ್ಲಿ ಸಿಕ್ಕಾಕೊಂಡಿದ್ದೀವಿ, ಅವ್ರನ್ನ ಕಂಡೀಷನ್ ಸೋಲ್ ಅಂತ ಹೇಳೋದು. ಸೊ ದಿ ಕಾಸಸ್ ಮೆರ್ಸಿ ಆಫ್ ದ ಲಾರ್ಡ್ ವಿಷ್ಣು ಇಸ್ ಅನ್ಪ್ಯಾರಲ್ಡ್ ಅಂಡ್ ಸಚ್ ಮೆರ್ಸಿ ಇಸ್ ಪರ್ಸ್ಯೂಡ್ ಬೈ ದಿ ಡಿವೋಟೀಸ್ ಓನ್ಲಿ ಬೈ ದಿ ಗ್ರೇಸ್ ಆಫ್ ದ ಲಾರ್ಡ್. ಇದೆಲ್ಲ ಹೇಗೆ ಬಂತು ಅಂದರೆ ಭಗವಂತನ ಕರುಣೆಯಿಂದ. ಸೊ ಭಗವಂತ ಒಂದು ಭಕ್ತನಿಗೆ ಕರುಣೆ ಕೊಡಬೇಕಂದ್ರೆ ಏನು ಬೇಕಾದರೂ ಅವ್ರು ಕೊಟ್ಬಿಡ್ತಾರೆ. ಈಗ ಹನುಮಂತನಿಗೆ ರಾಮೇಶ್ವರಂದಿಂದ ಲಂಕೆಗೆ ಹೋಗೋಷ್ಟು ಶಕ್ತಿ ಇಲ್ಲ, ಅದೇ ರಾಮ ಅವ್ರಿಗೆ ಆ ಶಕ್ತಿ ಕೊಡ್ತಾರೆ. ರಾಮ ಅವ್ರಿಗೆ ಆ ಶಕ್ತಿ ಕೊಟ್ಟು ಹಾರ್ಕೊಂಡು ಹೋಗಿ ಸೀತೆನ ಹುಡ್ಕೋಷ್ಟು ಶಕ್ತಿ ಅವ್ರು ಕೊಡ್ತಾರೆ ಅವ್ರಿಗೆ. ಅದು ರಾಮನೇ ಹೋಗ್ಬೋದು, ಆದರೆ ರಾಮ ಏನು ಮಾಡ್ತಾರೆ, ತನ್ನ ಭಕ್ತರಿಗೆ ಆ ಶಕ್ತಿ ಕೊಟ್ಟು ಅವ್ರನ್ನ ಹೆಸರುವಾಸಿ ಮಾಡ್ತಾರೆ ಪ್ರಪಂಚದಲ್ಲಿ. ಎಲ್ಲರೂ ಅವ್ರನ್ನ ಕೀರ್ತಿ ಮಾಡಬೇಕು ಅಂತ ಅವ್ರು ತಗೊಳ್ಳೋ ಆ ಕೀರ್ತಿನ ಭಕ್ತರಿಗೆ ಕೊಟ್ಬಿಡ್ತಾರೆ ಆ ಕೀರ್ತಿನ. ಸೊ therefore the devotees never fall down, but the materialists, the fruity workers and the speculative fall down. ಅದಕ್ಕೆ ಶುದ್ಧವಾದ ಭಕ್ತರು ಭೌತಿಕ ಆಧ್ಯಾತ್ಮಿಕ ಒಂದು ಸ್ಥಾನದಿಂದ ಭೌತಿಕ ಪ್ರಪಂಚದಲ್ಲಿ ಯಾವತ್ತೂ ಕೆಳಗಡೆ ಬೀಳೋಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಭಕ್ತಿ ಸೇವೆಯನ್ನು ಬಿಡುವ ಅವರು ಯಾವತ್ತೂ ಕೈ ಬಿಡಲ್ಲ, ಮತ್ತು ಅವರು ಫಾಲ್ ಡೌನ್ ಆಗಲ್ಲ. ಫಾಲ್ ಡೌನ್ ಆಗಲ್ಲ ಅಂದರೆ ಭಕ್ತಿ ಸೇವೆಯನ್ನು ಬಿಟ್ಬಿಟ್ಟು ಭೌತಿಕ ಪ್ರಪಂಚದಲ್ಲಿ ಮುಳುಗೋಗ್ಬೋದು. ಭೌತಿಕ ಪ್ರಪಂಚದಲ್ಲಿ ಆಸೆ ಆಕಾಂಕ್ಷೆಗಳನ್ನ ನಾವು ನೆರವೇರಿಸ್ಕೊಳ್ಳೋಕೆ ಹೊಟ್ಟೋಗೋದು. ಅದನ್ನು ಭಕ್ತಿ ಸೇವೆನೇ ಕಂಪ್ಲೀಟ್ ಆಗಿ ಆಜಾಮೇಲೆ ಏನು ಮಾಡಿದ್ರು, ಒಂದು ವೇಷ ನೋಡ್ಕೊಂಡು ಏನು ಮಾಡಿದ್ರು, ಭಕ್ತಿ ಸೇವೆ ಎಲ್ಲ ಬಿಟ್ಬಿಟ್ರು. ಜಪ ಮಾಡೋದು ಬಿಟ್ಬಿಟ್ರು, ತಪಸ್ಸೆ ಮಾಡೋದು ಬಿಟ್ಬಿಟ್ರು, ಪೂಜೆ ಮಾಡೋದು ಬಿಟ್ಬಿಟ್ರು, ಭಗವಂತನ ನಾಮ ಹೇಳೋದು ಬಿಟ್ಬಿಟ್ರು, ಶಾಸ್ತ್ರ ಸೇವೆಗಳು ಓದೋದು ಬಿಟ್ರು, ಪೂಜೆ ಪುರಸ್ಕಾರಗಳು, ಯಜ್ಞ, ತಪಸ್ಯ, ದಾನ ಎಲ್ಲ ಬಿಟ್ಬಿಟ್ರು. ಅಜಾಮಿಲ್ಲ ಬಿಟ್ಬಿಟ್ಟು ಏನು ಮಾಡಿದ್ರು, ಎಲ್ಲ ಪಾಪ ಕಾರ್ಯಗಳು ಮಾಡೋಕ್ಕೆ ಶುರು ಮಾಡ್ಕೊಂಡ್ಬಿಟ್ರು. ಅದೇ ಶುದ್ಧ ಭಕ್ತರಿಗೆ ಅಂತ ಒಂದು ಅವಕಾಶನೇ ಇರಲ್ಲ. ಯಾಕಂದರೆ ಅವರು ಭಗವಂತನ ಒಂದು ಸೇವೆಯಲ್ಲಿ ಆಳವಾಗಿ ಅವರು ಯುಕ್ತರಾಗ್ಬಿಟ್ಟಿರ್ತಾರೆ. ಯುಕ್ತರು ಅಂದರೆ ಯಾವಾಗಲೂ ಎಂಗೇಜ್ ಆಗಿಬಿಡ್ತಾರೆ. ಈಗ ವ್ಯಾಪಾರ ಮಾಡೋರು ಏನು ಮಾಡ್ತಾರೆ ಅಂದರೆ 24 hours ಅವ್ರು ಏನು ವ್ಯಾಪಾರ ಮಾಡ್ತಾರೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾರೆ. ಇದು ಬೆಲೆ ಜಾಸ್ತಿ ಆಯಿತಾ, ಅದು ಬೆಲೆ ಜಾಸ್ತಿ ಆಯಿತಾ, ಅದು ತೊಗೊಂಬರ್ಬೇಕು, ಇದು ತೊಗೊಂಬರ್ಬೇಕು, ಇವ್ನಿಗೆ ಸಪ್ಲೈ ಮಾಡಬೇಕು, ಅವ್ನು ಡೆಲಿವರಿ ಮಾಡಬೇಕು, ನೆಕ್ಸ್ಟ್ ಇನ್ನೊಂದು ಬಿಸ್ನೆಸ್ ನಾನು ಬೇರೆ ಇನ್ನೊಂದು ಕಡೆ ನಾನು ಸೆಂಟರ್ ಓಪನ್ ಮಾಡಬೇಕು, ಇನ್ನೊಂದು ಕಡೆ ಬ್ರಾಂಚ್ ಓಪನ್ ಮಾಡಬೇಕು, ಅಲ್ಲಿ ಸಂಪಾದಿಸ್ಬೇಕು, ಇಲ್ಲಿ ಸಂಪಾದಿಸ್ಬೇಕು, ಇದನ್ನೇ ನೋಡ್ಕೊಂಡಿರ್ತಾರೆ. ಅವತ್ತು ಅವ್ರಿಗೆ ಇದ್ರ ಮೇಲೆ ಕೈಯಾಲೇ ಇರಲ್ಲ ಭಗವಂತನ ಮೇಲೆ. ಅದು ಭಕ್ತರು ಏನು ಮಾಡ್ತಾರೆ, ನಾನು ಈಗ ಈ ಸ್ಥಳದಲ್ಲಿ ಪ್ರಚಾರ ಮಾಡ್ತಾ ಇದ್ದೀನಿ, ಇನ್ನೊಂದು ಕಡೆ ನಾನು ಪ್ರಚಾರ ಮಾಡಬೇಕು, ಅಲ್ಲಿ ಭಕ್ತರನ್ನು ಮಾಡಬೇಕು, ಅಲ್ಲಿ ನಾನು ಸಾಧನೆ ಮಾಡಬೇಕು, ಬೇರೆಯವ್ರಿಗೂ ನಾನು ಭಕ್ತಿ ಸೇವೆ ಕೊಡಬೇಕು ಅಂತ ಅವ್ರು ಆ ಥರ ಯೋಚನೆ ಮಾಡ್ತಾರೆ. ಎಲ್ಲೆಲ್ಲ ಭಕ್ತಿ ಇದೆ, ಈ ಗುರುಗಳೆಲ್ಲ ಆಧ್ಯಾತ್ಮಿಕ ಗುರುಗಳೆಲ್ಲ ಅವ್ರಿಗೆಲ್ಲ ಅದೇ ಸೇವೆ. ಎಲ್ಲ ಕಡೆ ಹೋಗೋದು, ಅಲ್ಲಿರೋ ಭಕ್ತರನ್ನೆಲ್ಲ ಏನು ಮಾಡ್ತಾರೆ, ಟ್ರೈನಿಂಗ್ ಮಾಡ್ತಾರೆ ಚೆನ್ನಾಗಿ. ಈ ಥರ ಉಪನ್ಯಾಸ ಕೊಟ್ಟು ಟ್ರೈನಿಂಗ್ ಮಾಡಿಕೊಂಡು ಪ್ರೀಚಿಂಗ್ ಟೆಕ್ನಿಕ್ ಅದೆಲ್ಲ ಚೆನ್ನಾಗಿ ಅವ್ರನ್ನ ಟೆಕ್ನಿಕ್ ಅವ್ರು ಲೀಡರ್ಸ್ ಮಾಡ್ತಾರೆ, ಅವ್ರು ನಾಯಕರು ಮಾಡಿ, ನೀನು ಅಲ್ಲೋಗಿ ಪ್ರಚಾರ ಮಾಡಿ, ನೀನು ಇಲ್ಲೋಗಿ ಪ್ರಚಾರ. ಪ್ರಭುಪಾದರು ಅದೇ ಥರ ಮಾಡಿದ್ದು. ಅದೇ ಥರನೇ ಇಡೀ ಪ್ರಪಂಚದಲ್ಲೇ ಎಲ್ಲ ಭಕ್ತರನ್ನು ಕಲಿಸ್ತಾರೆ ಅವ್ರು ಪ್ರಚಾರಕ್ಕೆ ಹೋಗು ಅಂತ ಹೇಳ್ಬಿಟ್ಟು. ಎಲ್ಲ ಕಡೆ ಒಂದೊಂದು ಕಡೆ ಅದಕ್ಕೆ ಇವಾಗ 1000 ದೇವಸ್ಥಾನಗಳ ಮೇಲೆ ಇದೆ ನಮ್ಮ ಪ್ರಪಂಚದಲ್ಲಿ. ಇಸ್ಕಾನ್ ದೇವಸ್ಥಾನಗಳು 1000 ದೇವಸ್ಥಾನಗಳ ಮೇಲೆ, 1000 ದೇವಸ್ಥಾನಗಳ ಮೇಲೆ ಇದೆ. ಇನ್ನೂ ಅದು ಕಟ್ತಾನೆ ಇದ್ದಾರೆ ದೇವಸ್ಥಾನಗಳು. ದೊಡ್ಡ ದೇವಸ್ಥಾನ ಕಟ್ತಾ ಇದ್ದಾರೆ ಇವಾಗ. ಮಾಯಾಪುರದಲ್ಲಿ ಕಟ್ತಾ ಇದ್ದಾರೆ, ರಾಜಸ್ಥಾನದಲ್ಲಿ ಕಟ್ತಾ ಇದ್ದಾರೆ, ಮಧ್ಯಪ್ರದೇಶದಲ್ಲಿ ಒಂದು ದೇವಸ್ಥಾನ, ದೊಡ್ಡ ದೇವಸ್ಥಾನ ಕಟ್ತಾ ಇದ್ದಾರೆ. ಮಾಯಾಪುರಲ್ಲಿ ಹೆಂಗಿದೆಯೋ 2027ಗೆ ಮಾಡ್ತಾ ಇದ್ದಾರೆ. ದೊಡ್ಡದಲ್ಲ, ತುಂಬ ದೊಡ್ಡ ದೇವಸ್ಥಾನ, ಏಷ್ಯಾನಲ್ಲೇ ತುಂಬ. ಯಾರು ಸನ್ಯಾಸಿಗಳ 15 ಜನ ಇಲ್ಲ, ಯಾವಾಗಲೂ ತೋರಿಸಿರ್ಬೋದು. ಅದು ಯಾವಾಗಲೂ ಆಗಿರೋದು. ಅದು ಈ ಕೆಳಗಡೆ ಡೇಟ್ ಹಾಕಿರ್ತಾರೆ, 2 years ಬಿಫೋರು, 3 years ಬಿಫೋರು, 10 years ಬಿಫೋರು, 15 years. ಅದನ್ನು ನೋಡ್ಬೇಕು ನಾವು, ಕೆಳಗಡೆ ಅದನ್ನು ನೋಡಬೇಕು, ಡೇಟ್ ನೋಡಬೇಕು. ಇಲ್ಲಾಂದರೆ ಇಷ್ಟು ವರ್ಷಗಳ ಮುಂದೆ ಆಗಿರೋದು ಈ ವಿಡಿಯೋ ಅಂತ. ಹಾಂ, ಸನ್ಯಾಸಿಗಳ ಎಲ್ಲಿ ಮಾಯಾಪುರಲ್ಲಿ ಇರ್ಬೋದು. ಹಂಗಾದ್ರೆ ಅಲ್ಲಿ ನೋಡ್ಬೇಕು, ಎಲ್ಲಿ ಯಾವ ಊರಲ್ಲಿ, ಯಾವ ಕಂಟ್ರಿನಲ್ಲಿ, ಯಾರು ಕೊಟ್ಟಿರೋದು, ಎಷ್ಟು ಜನಕ್ಕೆ ಎಲ್ಲ ಡೀಟೇಲ್ಸ್ ಹಾಕಿರ್ತಾರೆ. ಅಲ್ಲಿ MORE ಅಂತ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದ್ರೆ ಕೆಳಗಡೆ ಎಲ್ಲ ಡೀಟೇಲ್ಸ್ ಬರ್ತದೆ. ಸೊ ದಿ ರಿಷೀಸ್ ಆಸ್ ಅಬೌವ್ ಮೆನ್ಷನ್ ಕೆನಾಟ್ ಎಂಟರ್ ಇಂಟು ಪೂರ್ಣ. ಸೊ ಈ ಋಷಿಗಳು ಮತ್ತು ಜ್ಞಾನಿಗಳು, ಯೋಗಿಗಳು ಇವರೆಲ್ಲ ಭಗವಂತನ ಲೋಕಕ್ಕೆ ಪ್ರವೇಶ ಮಾಡೋಕ್ಕಾಗಲ್ಲ, ಅವ್ರಿಗೆ ಅರ್ಹತೆ ಇಲ್ಲ. ಯಾಕಂದರೆ ಜ್ಞಾನಿಗಳು ಏನು ಮಾಡ್ತಾರೆ, ಅವ್ರಿಗೆ ಮೋಕ್ಷ ಬೇಕು, ಆ ಮೋಕ್ಷದಲ್ಲಿ ಅಲ್ಲೇ ಇದ್ಬಿಡ್ತಾರೆ ಅವರು. ಯೋಗಿಗಳು ಏನು ಮಾಡ್ತಾರೆ, ಪರಮಾತ್ಮನ ಇದರಲ್ಲಿ ಸೇರ್ಕೊಬೇಕು ಅಂತ ನೋಡ್ತಾರೆ, ಭಗವಂತನ ಜೊತೆ ಸೇರ್ಕೊಂಬ, ಅವರು ಅಲ್ಲೇ ಇದ್ಬಿಡ್ತಾರೆ, ಭಗವಂತನ ಹತ್ರ ಹೋಗೋಕ್ಕಾಗಲ್ಲ. ಆದರೆ ಭಕ್ತರು ಏನು ಮಾಡ್ತಾರೆ, ಭಗವಂತ ಲೋಕಕ್ಕೆ ಹೋಗಿ ಪ್ರವೇಶ ಮಾಡಿ ಭಗವಂತನಿಗೆ ಸೇವೆ ಮಾಡ್ತಾರೆ ಅವರು.
ಓಕೆ, ಜಪ ಮಾಡೋಣ ಇವಾಗ. ಹರೇ ಕೃಷ್ಣ.